ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ನಮ್ಮ 10ನೇ ತರಗತಿ ಗಣಿತ ವಿಷಯದ ವೃತ್ತಗಳ ಪಾಠದ ಮೇಲಿನ 1 ಅಂಕದ ಪ್ರಶ್ನೆಗಳನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ 2 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ನಾನು ನಿಮ್ಮ ಗಣಿತ ಟೀಚರ್ ಮೃತ್ಯುಂಜಯ್. ಬನ್ನಿ ಒಂದದಾಗಿ ಪ್ರಶ್ನೆಗಳನ್ನ ನೋಡ್ಕೋತ ಹೋಗೋಣ. ಸೊ ಇದ್ರೊಳಗ ನಮಗೆ ಇರುವಂತಹ ಮೊದಲನೇ ಪ್ರಶ್ನೆ 27ದ್ದು ಏನದರಿ? ದಟ್ ಚಿತ್ರದ ಮೇಲೆ ಏನಪ್ಪಾ ಅಂತ ಪ್ರಶ್ನೆಗಳನ್ನ ಕೇಳಿದಾರ. ಸೊ ಪ್ರಶ್ನೆ ಏನೈತ್ರಿ? ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತಕ್ಕೆ ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳಾಗಿವೆ. ಸೊ ಕೊಟ್ಟಿರುವ ಚಿತ್ರದೊಳಗೆ ಏನದ ಅಂತಂದ್ರ ಈ ವೃತ್ತಕ್ಕ ಓ ಕೇಂದ್ರ ಇರುವಂತಹ ವೃತ್ತಕ್ಕ ಪಿ ಎ ಮತ್ತು ಪಿ ಬಿಗಳು ಏನಾಗ್ಯಾವ್ರಿ? ಸ್ಪರ್ಶಕಗಳದಾವು. ಮುಂದ ಏನ್ರಿ? ಪಿ ಐ ಈಕ್ವಲ್ ಟು 4 ಸೆಂಟಿಮೀಟರ್. ಎಲ್ಲೈತ್ರಿ? ಇಲ್ಲೈತಿ ನೋಡ್ರಿ. ಪಿ ಐ ಏನೈತಿ ಅಂತಂದ್ರ 4 ಸೆಂಟಿಮೀಟರ್ ಐತಿ. ನಂತರ ಮುಂದೆ ಏನ್ ಕೊಡಕತ್ತರಿ? ಮತ್ತು ಎಪಿಒ ಈಕ್ವಲ್ ಟು 40 ಡಿಗ್ರಿ. ಎಪಿಒ ಏನದಂದ್ರ 40 ಡಿಗ್ರಿ ಐತಿ. ಮತ್ತೇನ್ ಹೇಳ್ಯಾರ ನೋಡ್ರಿ? ಆದ್ರೆ ಕೋನ ಎಒಬಿ ಯ ಅಳತೆ ಮತ್ತು ಕೋನ ಎಒಬಿ ಇದು ಪೂರ್ತಿ ಏನಪ್ಪಾ ಅಂದ್ರೆ ಈ ಒಂದು ಕೋನದ ಅಳತೆ ಮತ್ತು ಪಿಬಿ ಯ ಉದ್ದವನ್ನು ಕಂಡುಹಿಡಿಯಿರಿ. ಪಿಬಿ ಯ ಉದ್ದ ಎಷ್ಟಾಗಿರ್ತೈತಿ, ಈ ಒಂದು ಕೋನ ಎಷ್ಟಾಗಿರ್ತೈತಿ ಕಂಡುಹಿಡಿರಿ ಅಂತ ಕೇಳಾಕತ್ತಾರ. ಸೊ ನಾ ಅದನ್ನ ಇಲ್ಲಿ ಬರ್ಕೊಂಡ್ಬಿಡ್ರಿ. ರೈಟ್, ಕೋನ ಎಒಬಿ ಈಕ್ವಲ್ ಟು ಎಷ್ಟು? ಆ ನಂತರ ಪಿಬಿ ಯ ಅಳತೆಯನ್ನ ಕಂಡುಹಿಡಿಯಿರಿ ಅಂತ ಕೇಳಾಕತ್ತಾರ. ಸರಿ, ಈಗ ನಮಗ ಈ ಪೂರ್ತಿ ಕೋನ ನಮಗ ಸಿಗ್ಲಿಲ್ಲ ಅಂತಂದ್ರು ನಮಗೆ ಮೊದ್ಲು ಏನಾಗತ್ತಂದ್ರೆ ಈ ಅರ್ಧ ಕೋನ ಸಿಗ್ತತಿ. ಓಕೆ, ಇದು ಎಷ್ಟಿರ್ತೈತಿ? ಇದು ಸಹಿತ ಅಷ್ಟೇ ಇರ್ತೈತಿ. ಮೊದ್ಲು ಇದನ್ನ ಕಂಡುಹಿಡಿಯೋಣ. ಆ ನಂತರ ಇದರ ಡಬಲ್ ಮಾಡಿದ್ವಿ ಅಂದ್ರ ನಮಗೆ ಪೂರ್ತಿ ಕೋನ ಎ ಒ ಬಿ ಸಿಕ್ಕಿರ್ತೈತಿ. ಓಕೆ, ಅದನ್ನ ಕಂಡುಹಿಡಿದೆ ಅಂದ್ರಿ. ಈಗ ಈ ತ್ರಿಭುಜದೊಳಗ OAP ತ್ರಿಭುಜದೊಳಗ ಈ ಕೋನ ಎಷ್ಟಿರ್ತೈತಿ ಅಂತ ಗೊತ್ತದ್ರಿ. ಅದೆಷ್ಟಿರ್ತೈತಿ? 90 ಡಿಗ್ರಿ ಇರ್ತೈತಿ. ಯಾಕಂದ್ರ ಏನ್ರಿ? ಸ್ಪರ್ಶಕದ ಸ್ಪರ್ಶ ಬಿಂದುವಿನಲ್ಲಿ ಎಳೆದಂತಹ ತ್ರಿಜ್ಯ ಸ್ಪರ್ಶಕಕ್ಕೆ ಏನಾಗಿರ್ತೈತಿ ಅಂತಂದ್ರ ಲಂಬವಾಗಿರ್ತೈತಿ. ಹಾಗಾದ್ರೆ ಈ ಒಂದು ತ್ರಿಭುಜದೊಳಗ ಯಾವ ತ್ರಿಭುಜದೊಳಗ್ರಿ? ತ್ರಿಭುಜ AOP ಯಲ್ಲಿ AOP ಯಲ್ಲಿ ಇದ್ರೊಳಗ ಈ ಮೂರು ಕೋನಗಳ ಮೊತ್ತ ಎಷ್ಟಾಗಿರ್ತೈತಿ? 180 ಡಿಗ್ರಿ ಆಗಿರ್ತೈತಿ. ಹಾಗಾದ್ರೆ ಕೋನ ಎ ಪ್ಲಸ್ ಕೋನ O ಪ್ಲಸ್ ಕೋನ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಆಲ್ರೆಡಿ ನಮ್ಗ ಈ ಕೋನ ಎ ಮತ್ತು ಕೋನ ಪಿ ಗೊತ್ತದರಿ. ಕೋನ ಎ ಎಷ್ಟೈತಿ ಅಂದ್ರ 90 ಡಿಗ್ರಿ ಐತಿ. ಪ್ಲಸ್ ಕೋನ O ಏನೈತ್ರಿ? ಅದು ಗೊತ್ತಿಲ್ಲ, ಕಂಡುಹಿಡಿಯಾಕತ್ತೀವಿ. ಪ್ಲಸ್ ಕೋನ ಪಿ ಅಂದ್ರೆ ಎಷ್ಟೈತ್ರಿ? 40 ಡಿಗ್ರಿ ಐತಿ. ಓಕೆ, ಇಸ್ ಈಕ್ವಲ್ ಟು 180 ಡಿಗ್ರಿ. ಕೋನ O ಇಸ್ ಈಕ್ವಲ್ ಟು 90 ಪ್ಲಸ್ 40 ಮಾಡಿದ್ರೆ ಏನ್ ಬರ್ತ್ರಿ? 130 ಬರ್ತೈತಿ. ಅದು ಬಲಗಡೆ ಹೋದ್ರೆ ಮೈನಸ್ 130 ಆಗ್ತತಿ. ಹಂಗಂದ್ರೆ ಇದೇನಾಗತ್ರಿ? 180 ಮೈನಸ್ 130 ಆಕೇತಿ. ಓಕೆ, ಹಾಗಾದ್ರೆ ಕೋನ O ಇಸ್ ಈಕ್ವಲ್ ಟು 180 130 ಹೋದ್ರೆ ಎಷ್ಟು ಅಂತಂದ್ರೆ 50 ಡಿಗ್ರಿ. ಏನ್ರಿ? ಕೋನ AOP. ನಾನು ಇದನ್ನ ಕೋನ AO ಬರೀ ನಾ ಪೂರ್ತಿಯಾಗಿ ಬರಿತೀನಿ. ಕೋನ AOP ಈಕ್ವಲ್ ಟು 50 ಡಿಗ್ರಿ. ಅವ್ರು ಕೇಳಿದ್ದು AOP ಅಲ್ಲ, ಕೋನ AOB ಕಂಡಿಡಿ ಅಂತಾರ. ಸೊ ಇಲ್ಲಿ ಏನಾಗಿರ್ತೈತಿ ಅಂತಂದ್ರ ಕೋನ AOB ಈಕ್ವಲ್ ಟು ಏನಂದ್ರೆ ಇದರ 2ರಷ್ಟು ಇರುತ್ತದೆ. 2 ಇಂಟು ಕೋನ AOP ಆಗಿರ್ತತಿ. ಹಾಗಾದ್ರೆ ಇದು 2 ಇದೆಷ್ಟದ್ರಿ? 50 ಐತಿ. 52 100. ಹಾಗಾದ್ರೆ ಈ ಒಂದು ಪೂರ್ಣ ಕೋನ ಎಷ್ಟಾಗಿರ್ತೈತಿ ಅಂತಂದ್ರೆ 100 ಡಿಗ್ರಿ ಆಗಿರ್ತೈತಿ. ಓಕೆ, ಕೋನ AOB ಈಕ್ವಲ್ ಟು 100 ಡಿಗ್ರಿ ಆಗಿರ್ತೈತಿ. ಈ ಲೆಕ್ಕ ನಮ್ದು ಮುಗಿತು. ನಂತರ ಪಿಬಿ ಯ ಉದ್ದವನ್ನ ಕಂಡಿಡ್ರಿ ಅಂತಂದ್ರ ಇಲ್ಲಿ ಏನಪ್ಪಾ ಅಂದ್ರ ಕೊಟ್ಟಿರುವ ಚಿತ್ರದಲ್ಲಿ ಏನು ಅಂತಂತಂದ್ರೆ ಪಿ ಎ ಈಕ್ವಲ್ ಟು ಪಿ ಬಿ ಆಗಿರ್ತೈತಿ. ಪಿ ಎ ಈಕ್ವಲ್ ಟು ಪಿ ಬಿ, ದಟ್ ಇಸ್ ಅದು ಈಕ್ವಲ್ ಟು ಪಿ ಎ ಅಂದ್ರೆ ಎಷ್ಟದ್ರಿ? ಪಿ ಎ ಅಂದ್ರೆ ಏಟೈತಿ ಅಂತಂತಂದ್ರೆ 4 ಸೆಂಟಿಮೀಟರ್ ಐತಿ. ಹಾಗಾದ್ರೆ ಪಿ ಎ ಈಕ್ವಲ್ ಟು ಪಿ ಬಿ ಈಕ್ವಲ್ ಟು 4 ಸೆಂಟಿಮೀಟರ್ ಅಥವಾ ಪಿ ಬಿ ಈಕ್ವಲ್ ಟು ಏನಾಗಿರ್ತೈತಿ ಅಂತಂದ್ರೆ 4 ಸೆಂಟಿಮೀಟರ್ ಆಗಿರ್ತೈತಿ. ಸೊ ಇದನ್ನ ಯಾವ ಆಧಾರದ ಮೇಲೆ ಬರೆ ಆಗತ್ರಿ? ಪಿ ಎ ಮತ್ತು ಪಿ ಬಿ ಈ ಎರಡು ಸಮಾನ ಅಂತ ಯಾವ ಆಧಾರದ ಮೇಲೆ ಬರೆ ಆಗತ್ವಿ? ಯಾಕಂತಂದ್ರ ನಮಗ ಒಂದು ಪ್ರಮೇಯ ಗೊತ್ತೈತಿ. ಅದೇನಂತಂದ್ರ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮವಾಗಿರುತ್ತದೆ. ಸರಿನಾ? ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರ ಪಿ ಎ ಈಕ್ವಲ್ ಟು ಪಿ ಬಿ ಆಗಿರ್ತೈತಿ. ಇದು 4 ಸೆಂಟಿಮೀಟರ್ ಆದ್ರೆ ಇದು ಸಹಿತ 4 ಸೆಂಟಿಮೀಟರ್ ಆಗಿರ್ತೈತಿ. ಸರಿನಾ?
ಇದು ನಮ್ಮ 27ನೇ ಲೆಕ್ಕ ಆಗಿತ್ತು. ನಂತರ 28ನೆಯ ಲೆಕ್ಕ ಏನದ್ರಿ ದಟ್ ಇದಕ್ಕೆ ಚಿತ್ರಕ್ಕೆ ಸಂಬಂಧಪಟ್ಟಿದ್ದೈತಿ. ನಾ ಚಿತ್ರ ತಕೊಂಡು ಇದನ್ನ ಒಂದು ಪ್ರಶ್ನೆಯನ್ನ ಓದೋಣಂತ್ರಿ. ಓಕೆ ಸರಿ, ಚಿತ್ರ ಏನದ ನೋಡ್ರಿ. ಇಲ್ಲಿ ನಮಗ 2 ವೃತ್ತಗಳನ್ನ ಕೊಟ್ಟಾರ. ಇದು y ಐತಿ, ಇದು p ಐತಿ. ಓಕೆ ರೈಟ್. ಸೊ ದಟ್ ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಳೋಂತ್ರಿ. ಏನದ ನೋಡ್ರಿ, ಕೊಟ್ಟಿರುವ ಚಿತ್ರದಲ್ಲಿ AP, AX ಮತ್ತು AY ಗಳು ವೃತ್ತಗಳಿಗೆ ಎಳೆದ ಸ್ಪರ್ಶಕಗಳಾಗಿವೆ. ಯಾವ್ರಿ? AP, AX, AY ಇವು ಮೂರು ಏನಪ್ಪಾ ಅಂದ್ರೆ ಸ್ಪರ್ಶಕಗಳಾಗಿವೆ. ಮುಂದೆ ಏನ್ರಿ, AY AX ಎಂದು ಸಾಧಿಸಿ. ಏನ್ರಿ, AY AX ಇದನ್ನ ನಾನು ಬರ್ದ್ಬಿಡ್ತೇನ್ರಿ. AY AX ಎಂದು ಏನಪ್ಪಾ ಅಂತಂದ್ರೆ ಸಾಧಿಸಿ ಅಂತ ಕೊಟ್ಟಾರ. ನಾವ್ ಇದನ್ನ ನೀಟಾಗಿ ಇದನ್ನ ನಾವು ಬರ್ಕೊಂಡ್ ತಗೊಂಡ್ರಿ. ಏನಪ್ಪಾ ಅಂತಂದ್ರೆ ಒಂದೇದ್ದು ಏನ್ರಿ, ದಟ್ ಇಲ್ಲಿ ಕೊಟ್ಟಿರುವಂತಹದ್ದು ಅದೇನಂತಂದ್ರೆ ದತ್ತ. ದತ್ತ ಏನು ಅಂತಂದ್ರ AY AX ಮತ್ತು AP ಗಳು ತ್ರಿಜ್ಯಗಳು. AY AX ಮತ್ತು AP ಗಳು ಏನಪ್ಪಾ ಅಂದ್ರ ಇವೇನ್ರಿ, ಇವು ತ್ರಿಜ್ಯಗಳಲ್ಲರಿ. ಇವೇನಪ್ಪಾ ಅಂತಂದ್ರೆ ಸ್ಪರ್ಶಕಗಳದಾವು. ಓಕೆ, ಇವು ಸ್ಪರ್ಶಕಗಳು. ಸರಿನಾ? ರೈಟ್. ಸರಿ, ಹಾಗಾದ್ರೆ ನಾವಿಲ್ಲಿ ಏನು ಸಾಧಿಸಬೇಕಾಗೈತಿ? ಸಾಧನೀಯ ಏನ್ ಸಾಧಿಸಬೇಕು ಅಂತಂತಂದ್ರೆ ನಮಗ ಇದು ಏನ್ರಿ, AY AX ಅಂತಂದ ಹೇಳಿ ಸಾಧಿಸಬೇಕಾಗೈತಿ. ಸರಿನಾ? ರೈಟ್. ಸಾಧನೀಯ ನಮ್ಮದು ಈಗ ಸಾಧನೆ. ಓಕೆ ರೈಟ್, ಸಾಧನೆ. ಈಗ ನಾವಿಲ್ಲಿ ಇದನ್ನು ನೋಡಿದ್ವಿ ಅಂತಂದ್ರೆ ಇಲ್ಲಿ ಎ ಬಿಂದುವಿನಿಂದ AY ಮತ್ತು AP ಏನಪ್ಪಾ ಅಂದ್ರ ಸ್ಪರ್ಶಕಗಳದಾವ. ಹೌದಾ? AX ಸ್ಪರ್ಶಕ ಐತಿ. ಆದ್ರೆ ಇಲ್ಲಿ ನಾವು ಇದೇನಪ್ಪಾ ಅಂದ್ರೆ AY ಮತ್ತು AP ಗಳನ್ನ ನೋಡಿದ್ರೆ ಇದು ಸ್ಪೆಷಾಲಿಟಿ ಏನೈತಿ ಅಂತಂದ್ರೆ ಈ ಡಿ ಒಂದು ವೃತ್ತ ಕೇಂದ್ರ ಇರುವಂತಹ ವೃತ್ತಕ್ಕ ಸ್ಪರ್ಶಕಗಳಾಗ್ಯವು. ಒಂದು ಬಾಹ್ಯ ಬಿಂದುವಿನಿಂದ 2 ಸ್ಪರ್ಶಕಗಳನ್ನ ಎಳೆದಿವಿ ಅಂತಂದ್ರ ಆ 2 ಸ್ಪರ್ಶಕಗಳು ಏನಾಗಿರ್ತಾವ್ರಿ? ಸಮವಾಗಿರ್ತಾವು. ಓಕೆ, ಸೊ ಈಗ ಡಿ ವೃತ್ತ ಕೇಂದ್ರ ಇರುವ ಕೇಂದ್ರವಿರುವ ವೃತ್ತಗಳಿಗೆ ಎಳೆದ ಸ್ಪರ್ಶಕಗಳು ಯಾವ್ಯಾವ್ರಿ? ಅವು AY ಮತ್ತು AP. ಇದನ್ನ ನಾವೇನ್ ಬರಿಬಹುದ್ರಿ? AY AP ಅಂತ ಬರಿಬಹುದು. ಯಾಕಂದ್ರೆ ಕಾರಣವನ್ನ ಇದೇ ಕೊಡ್ತೇವಿ. ಏನ್ರಿ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮವಾಗಿರುತ್ತದೆ. ಓಕೆ ಸರಿ. ಆ ನಂತರ ನಾವಿಲ್ಲಿ ನೋಡಿದ್ವಿ ಅಂತಂದ್ರ ಈ ಒಂದು ಸಣ್ಣ ವೃತ್ತ ಸಿ ವೃತ್ತ ಕೇಂದ್ರ ಇರುವಂತಹ ವೃತ್ತಕ್ಕೆ ಎಳೆದಿರುವಂತಹ ಸ್ಪರ್ಶಕಗಳನ್ನ ನೋಡಿದ್ವಿ ಅಂದ್ರ ಅವು ಏನಾಗ್ಯಾವ್ರಿ? AD ಮತ್ತು AP ಆಗ್ಯಾವು. ಅವು ಎರಡು ಏನಾಗಿರ್ತಾವ್ರಿ? ಸಮ ಆಗಿರ್ತಾವು. ಓಕೆ, ಸೊ ಇದನ್ನ ನಾನು ಏನಂತ ಕರಿತೀನಿ ಅಂದ್ರೆ ಇದನ್ನ 1 ಅಂತ ಕರಿತೀನಿ. ನಂತರ ಇಲ್ಲಿ ನಾನು ಇದನ್ನ ಮುಂದುವರಿಸ್ತೇನೆ ನೋಡ್ರಿ. ಸಿ ವೃತ್ತ ಕೇಂದ್ರ ಇರುವ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ಸಿ ವೃತ್ತಕೇಂದ್ರವಿರುವ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಯಾವುವು ಅಂತಂದ್ರೆ AD ಮತ್ತು AP ಸ್ಪರ್ಶಕಗಳು. ಯಾವಪ್ಪ ಅಂದ್ರೆ AD ಮತ್ತು AP. ಸರಿನಾ? ಈಗ ಈ 2 ಸ್ಪರ್ಶಕಗಳು ಏನಾಗಿರ್ತಾವ್ರಿ? ಸಮ ಆಗಿರ್ತಾವ. ಅಂದ್ರೆ AD AP ಆಗಿರ್ತೈತಿ. ಕಾರಣ ಏನ್ರಿ? ಕಾರಣ ಏನು ಅಂತಂದ್ರೆ ನಾ ಡೈರೆಕ್ಟ್ ಆಗಿ ನಾನು ಇಲ್ಲಿ ಏನ್ ಬರ್ತೀನಿ ಅಂತಂದ್ರ ಪ್ರಮೇಯದಿಂದ ಅಂತ ಬರಿತೇನ್ರಿ. ಪ್ರಮೇಯದಿಂದ. ಆ ಪ್ರಮೇಯ ಇಲ್ಲ ಆಲ್ರೆಡಿ ಏನಪ್ಪಾ ಅಂದ್ರೆ ಅದ್ರ ಬರ್ತೀವಿ. ಅದನ್ನ ಇನ್ನೊಂದ್ಸರಿ ಬರಿಬಹುದು. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಇದನ್ನ ಈ ರೀತಿಯಾಗಿ ಆದ್ರೂ ಬರೀರಿ. ಇಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಏನದ್ರಿ? AY AP ಅದ. ಓಕೆ, ಒಂದ್ ಮಿಸ್ ಆಗಿದ್ರಿ. ತಪ್ಪಾಗ್ಯದ. ಇದು ಡಿ ಏನದ ಅಂತಂದ್ರೆ ಇದು ಕೇಂದ್ರ ಬಿಂದು ಐತಿ. ಇಲ್ಲಿರುವಂತಹ ಬಿಂದು X ಐತಿ. ಇಲ್ಲಿ ನಮ್ಗೆ ಬರ್ಬೇಕಾಗಿದ್ದು AX ಬರಿಬೇಕು. ಓಕೆ, AX AP. ಇಲ್ಲಿ ಡಿ ಅದನ್ನ ಇದನ್ನ ಚೇಂಜ್ ಮಾಡೋಣ. AX AP. ಯಾಕಂದ್ರ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಏನಾಗಿರ್ತಾವ ಅಂತಂದ್ರ ಸಮ ಆಗಿರ್ತಾವು. ಹೌದಾ? ಸರಿ, ನಾವು ಇಲ್ಲಿ ಸಮೀಕರಣ 1 ಆಗಿರ್ಲಿ, ಇದೇನಂತಂದ್ರೆ ಸಮೀಕರಣ 2 ಆಗಿರ್ಲಿ, ಇಲ್ಲಿ AY AP ಐತಿ, ಇಲ್ಲಿ AX AP ಐತಿ. ಹಾಗಾದ್ರೆ
ಇಲ್ಲಿ ಬಲಗಡೆ ಎರಡು ಸೇಮ್ ಅದಾವ ಅಂತಂದ್ರ ಎಡಗಡೆದೂ ಸಹಿತ ಸೇಮ್ ಆಗಿರ್ತದೆ. ಓಕೆ, ಹಾಗಾಗಿ ದೇರ್ಫೋರ್ ay ಈಕ್ವಲ್ ಟು ax ಆಗಿರುತ್ತದೆ. ಸೊ ನಾವ್ ಇದನ್ನೇನಪ್ಪಾ ಅಂದ್ರೆ ಈ ರೀತಿ ಬರೀದ್ ಬೇಡ, ಪೂರ್ತಿಯಾಗಿ ಅವ್ರ ಕಾರಣ ಕೊಡೋಣಂತ ಏನ್ರಿ, ಸಮೀಕರಣ 1 ಮತ್ತು 2ರಿಂದ ಸಮೀಕರಣ 1 ಮತ್ತು 2ರಿಂದ ay ಈಕ್ವಲ್ ಟು ax ಆಗಿರುತ್ತದೆ, ax ಆಗಿರುತ್ತದೆ. ಸೊ ನಾವು ಅವ್ರೇನ್ ಹೇಳಿದಾರೆ ಅದನ್ನ ನಾವಿಲ್ಲಿ ಸಾಧಿಸಿದೀವಿ. ಹಿಂಗಾಗಿ ನಾವು ಒಂದು ವಾಕ್ಯ ಬರೆಯೋಣ, ಏನಪ್ಪಾ ಅಂತಂದ್ರೆ ಸಾಧಿಸಲಾಗಿದೆ. ಸರಿನಾ? ರೈಟ್. ಸೊ ಇನ್ನೊಂದ್ಸರಿ ನಾನು ಇದನ್ನ ಇನ್ನೊಂದ್ಸರಿ ಲೆಕ್ಕವನ್ನು ನೋಡೋಣಂತ್ರಿ. ಏನದ್ರಿ, ಈ ಎರಡು ವೃತ್ತಕ್ಕೆ ಏನಪ್ಪಾ ಅಂದ್ರೆ 3 ಸ್ಪರ್ಶಕಗಳನ್ನ ಹೇಳಿದಾರ, ay, ax ಮತ್ತು ap. ಅವ್ರೇನ್ ಸಾಧಿಸಿದಾರ್ರಿ, ay ಈಕ್ವಲ್ ಟು ax ಅಂತಂದ ಹೇಳಿ ಸಾಧಿಸಿದಾರ. ನಾವು ಮೊದಲಕ್ಕೆ ಏನ್ ಮಾಡಿದ್ವಿ ಅಂದ್ರ ಈ ಎರಡು ಸ್ಪರ್ಶಕಗಳು ಸಮ ಅಂತಂದ ಹೇಳಿ ನೋಡಿದ್ವಿ. ಆ ನಂತರ ಈ ಎರಡು ಸ್ಪರ್ಶಕಗಳು ಸಮ ಅಂತಂದ ಹೇಳಿ ನೋಡಿದ್ವಿ. ಇದಕ್ಕೆ ಇದು ಸಮ, ಇದಕ್ಕೆ ಇದು ಸಮ ಅಂತಂದ್ರೆ ಇವೆರಡು ಏನಾಗಿರ್ತಾವು ಅಂತಂದ್ರೆ ಒಂದಕ್ಕೊಂದು ಸಮವಾಗಿರ್ತಾವ. ಸರಿನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ 29ನೇ ಲೆಕ್ಕ ಏನ್ ಕೊಟ್ರು ನೋಡ್ರಿ, ಎರಡು ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಇರುವಂತೆ ರಚಿಸಿದೆ. ಏಕಕೇಂದ್ರೀಯ ವೃತ್ತಗಳು, ಏಕಕೇಂದ್ರೀಯ ವೃತ್ತಗಳು ಅಂದ್ರೆ ಏನ್ರಿ, ವೃತ್ತಕೇಂದ್ರ ಒಂದಾಗಿರ್ತತಿ, ಅದರ ತ್ರಿಜ್ಯ ಬೇರೆ ಬೇರೆ ಆಗಿರ್ತಾವು. ಅಂತವಕ್ಕೆ ಅಂತ ಕರಿತೀವಿ ಅಂತಂದ್ರ ಏಕಕೇಂದ್ರೀಯ ವೃತ್ತಗಳು ಅಂತ ಕರಿತೀವಿ. ಸರಿನಾ? ರೈಟ್. ಸೊ ಎರಡು ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್. ಇದ್ರೊಳಗೆ ಸ್ಥಾನ ಯಾವ್ದೈತಿ, ಅದು 3 ಸೆಂಟಿಮೀಟರ್ ಅಂತೇಳಿ. ಇಲ್ಲಿ OP ಅದಲ್ಲ, ಇದು ಸ್ಥಾನ ಐತಿ, ಇದು 3 ಸೆಂಟಿಮೀಟರ್. OB ಅನ್ನೋದು ದೊಡ್ಡದೈತಿ, ಅದೇನಪ್ಪಾ ಅಂತಂದ್ರ ಅದ ಆ ತ್ರಿಜ್ಯ ಏನಾಗೈತಿ ಅಂತಂದ್ರ 5 ಸೆಂಟಿಮೀಟರ್ ಐತಿ. ಓಕೆ, ಸಣ್ಣ ತ್ರಿಜ್ಯ 3 ಸೆಂಟಿಮೀಟರ್, ದೊಡ್ಡ ತ್ರಿಜ್ಯ 5 ಸೆಂಟಿಮೀಟರ್ ಇರುವಂತೆ ಎರಡು ಏಕಕೇಂದ್ರೀಯ ವೃತ್ತಗಳನ್ನ ರಚಿಸ್ಯಾರ. ಮುಂದ ಚಿಕ್ಕ ವೃತ್ತವನ್ನು P ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ ಎಳೆದ ದೊಡ್ಡ ವೃತ್ತದಲ್ಲಿನ ಜಾದ ಉದ್ದವನ್ನು ಕಂಡುಹಿಡಿಯಿರಿ. ಈ ಸಣ್ಣ ವೃತ್ತಕ್ಕೆ ಏನಪ್ಪಾ ಅಂದ್ರೆ, ಚಿಕ್ಕ ವೃತ್ತಕ್ಕೆ ಏನಪ್ಪಾ ಅಂದ್ರೆ P ಬಿಂದುವಿನೊಳಗೆ ಒಂದು ಸ್ಪರ್ಶಕವನ್ನ ಎಳೆದಾರ. ಆ ಸ್ಪರ್ಶಕ ಏನೈತಿ ಅಂದ್ರೆ AB ಅನ್ನೋದು ದೊಡ್ಡ ವೃತ್ತದ ಏನಾಗೈತಿ ಅಂತಂದ್ರ ಜ ಆಗೈತಿ. ಹಾಗಾದ್ರೆ AB ಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಕತ್ತಾರ. ಸರಿನಾ? ರೈಟ್. ನಾವಿಲ್ಲಿ ಕಂಡುಹಿಡಿಬೇಕಾಗಿದ್ದೇನ್ರಿ, AB ಯ ಉದ್ದವನ್ನ ಕಂಡುಹಿಡಿಬೇಕು. ಓಕೆ, ಸರಿ. ಹಾಗಾದ್ರೆ ನಾವ್ ಇದನ್ನ ಕಂಡುಹಿಡಿಬೇಕು ಅಂತಂದ್ರ ನಮಗ ಇಲ್ಲಿ ಇದ್ರೊಳಗೆ ಏನ್ ಗೊತ್ತೈತ್ರಿ, ಇದು ಏನ್ ಗೊತ್ತೈತಿ ಅಂದ್ರೆ ಇದು 90 ಡಿಗ್ರಿ ಇರ್ತೈತಿ ಅಂತ ಗೊತ್ತೈತಿ. ಯಾಕಂದ್ರ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಇದು 90 ಡಿಗ್ರಿ ಐತಿ. ಸರಿನಾ? ರೈಟ್. ಇದನ್ನ ಇಷ್ಟ ಬರೆದಿರ್ತೀನಿ, ಇಲ್ಲಿ 90 ಬರೆಯೋದ ನಮ್ಗೆ ಜಗ ಸಾಲಲ್ಲ. ಇಷ್ಟ ಇದು ನಿಮ್ಗ ಇದು 90 ಡಿಗ್ರಿ ಐತಿ ಅಂತ ಗೊತ್ತಿರ್ಲಿ. ಸರಿನಾ? ನಂತರ ಏನು ಅಂತಂದ್ರೆ ನಮ್ಗೆ ಲಂಬಕೋನ ತ್ರಿಕೋನ ಐತಿ, ಈ ಬಾಹು ಗೊತ್ತು, ಈ ಬಾಹು ಗೊತ್ತು. ಹಾಗಾದ್ರೆ ಈ ಬಾಹುವನ್ನ ಕಂಡುಹಿಡಿಯಕ್ ಬರ್ತದ್ರಿ. ಪೈಥಾಗೋರಸ್ ಪ್ರಮೇಯದ ಆಧಾರದ ಮೇಲೆ ಕಂಡುಹಿಡಿಬಹುದು. ಈ ಬಾಹುಕ್ಕೆ ಗೊತ್ತಾಯ್ತು, ನಮ್ಗೆ ಕಂಡುಹಿಡಿ ಅಂದ್ರೆ AB. ಹಾಗಾದ್ರೆ PB ಗೊತ್ತಾಯ್ತು ಅಂದ್ರೆ AB ಏನಪ್ಪಾ ಅಂದ್ರೆ ಇದ್ರ ಡಬಲ್ ಇರ್ತೈತಿ. ಯಾಕಂದ್ರೆ ಇದಕ್ಕೆ ಇದು ಏನಪ್ಪಾ ಅಂದ್ರೆ ಸಮ ಆಗೈತಿ. AB ಈಕ್ವಲ್ ಟು BP ಐತಿ. ಹಾಗಾದ್ರೆ ಇಲ್ಲಿ BP ಏನ್ ಬರ್ತಲ್ಲ ಅದ್ರ ಡಬಲ್ ಮಾಡಿದ್ವಿ ಅಂದ್ರೆ ನಮ್ಗೆ AB ಯ ಉದ್ದ ಸಿಕ್ಕಿರ್ತೈತಿ. ಓಕೆ, ರೈಟ್. ಹಾಗಾದ್ರೆ ಬರ್ರಿ ಏನ್ರಿ, ತ್ರಿಭುಜ OPB ಯಲ್ಲಿ OP ಲಂಬ AB ಐತಿ ಅಥವಾ PB ಐತಿ. AB ಅಥವಾ ಬರೀರಿ ಅಥವಾ PB ಎಲ್ಲ ಬರೀರಿ ನಡೀತೈತಿ. ಓಕೆ, ರೈಟ್. ಹಾಗಾದ್ರೆ ಏನು ಅಂತಂದ್ರ ಪೈಥಾಗೋರಸ್ ಪ್ರಮೇಯದಿಂದ ನಾವು ಏನ್ ಹೇಳ್ಬಹುದು ಅಂತಂದ್ರೆ ಏನ್ರಿ, ವಿಕರಣದ ಮೇಲಿನ ವರ್ಗವು ಅಂದ್ರೆ ವಿಕರಣ ಅಂದ್ರೆ OB ಐತಿ, OB ಯ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. OP² ಪ್ಲಸ್ BP² ಆಗಿರ್ತೈತಿ. ಓಕೆ, ರೈಟ್. OB² ಅಂದ್ರೆ ಏನೈತ್ರಿ, 5 ಐತಿ, 5ರ ವರ್ಗ ಇಸ್ ಈಕ್ವಲ್ ಟು OP ಅಂದ್ರೆ ಎಷ್ಟೈತ್ರಿ, 3ರ ವರ್ಗ ಪ್ಲಸ್ BP ಅಂದ್ರೆ ಗೊತ್ತಿಲ್ಲ, ಕಂಡುಹಿಡಿಯಾಕತ್ತೀವಿ, BP ಯ ವರ್ಗ. 5ರ ವರ್ಗ 25 ಇಸ್ ಈಕ್ವಲ್ ಟು 9 ಪ್ಲಸ್ 3ರ ವರ್ಗ 9 ಪ್ಲಸ್ BP². 9 ಎಡಗಡೆ ಹೋದ್ರೆ ಏನಾಗತ್ರಿ, 9 ಎಡಗಡೆ ಹೋದ್ರೆ ಪ್ಲಸ್ ಇದು ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಅಂದ್ರೆ ಇದೇನಾಗತ್ರಿ, 25 ಮೈನಸ್ 9 ಇಸ್ ಈಕ್ವಲ್ ಟು BP². 25 9 ಹೋದ್ರಿ 16 ಇಸ್ ಈಕ್ವಲ್ ಟು BP². ನಮಗ್ ಬೇಕಾಗಿದ್ದು BP ಬೇಕಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದ್ರ ವರ್ಗಮೂಲ ತಗೋತೀವಿ. BP ಇಸ್ ಈಕ್ವಲ್ ಟು 16ರ ವರ್ಗಮೂಲ ಅಂದ್ರೆ ಎಷ್ಟು ಬರ್ತ್ರಿ, 4 ಸೆಂಟಿಮೀಟರ್. ಇದೆಷ್ಟು ಬಂತ್ರಿ, 4 ಬಂತು. ಸರಿನಾ? ಈಗ ನಮಗ ಬೇಕಾಗಿದ್ದು ಏನಂತಂದ್ರೆ AB ಯ ಉದ್ದ ಇದೆಷ್ಟೈತಿ, ಅಷ್ಟೈತಿ. ಹಂಗಂದ್ರ AB ಏನಾಗಿರ್ತೈತಿ ಅಂದ್ರ ಇದ್ರ ಡಬಲ್ ಇರ್ತೈತಿ. ಅಂದ್ರೆ 2 ಗುಂಡ್ಲೆ
ಬಿ ಪಿ ಆಗಿರ್ತೈತಿ. ಓಕೆ, ಎ ಬಿ ಈಕ್ವಲ್ ಟು ಬಿ ಪಿ ಯ 2 ಇರ್ತೈತಿ. ಇಲ್ಲಿ 2 ಗುಂಡ್ಲೆ ಬಿ ಪಿ ಅಂದ್ರೆ ಏನೈತ್ರಿ 4 ಸೆಂಟಿಮೀಟರ್ ಐತಿ. 2 ಗುಂಡ್ಲೆ 4 ಹಂಗಂದ್ರ ಎ ಬಿ ಈಕ್ವಲ್ ಟು 8 ಸೆಂಟಿಮೀಟರ್ ಆಗಿರ್ತೈತಿ. ಈ ದೊಡ್ಡ ವೃತ್ತದ ಈ ಜಾ ಎ ಬಿ ಅನ್ನೋದು ಎಷ್ಟಾಗಿರ್ತೈತಿ ಅಂದ್ರ 8 ಸೆಂಟಿಮೀಟರ್ ಆಗಿರ್ತೈತಿ. ಓಕೆ, ರೈಟ್. ನಂತರ 30ನೆಯ ಲೆಕ್ಕ. ಇದು ಚಿತ್ರದ ಆಧಾರದ ಮೇಲೆ ಐತಿ. ನಾನು ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಆ ಚಿತ್ರ ತೆಗೆದು ಆ ನಂತರ ಲೆಕ್ಕವನ್ನ ನೋಡಿರ್ತೀನಿ. ಓಕೆ, 30ನೆಯ ಲೆಕ್ಕ ಚಿತ್ರ ಏನ್ ಕೊಟ್ಟಾರ ಅಂತಂದ್ರ ಮೊದಲು ಒಂದು ವೃತ್ತವನ್ನ ಕೊಟ್ಟಾರ. ಎ ಬಿ ಇದು ಸಿ ಐತ್ರಿ. ಇದು ಏನಪ್ಪಾ ಅಂತಂದ್ರ ಇಲ್ಲಿ ಕೊಟ್ಟಿರುವಂತ ಇಲ್ಲಿರುವಂತ ಬಾಹ್ಯ ಬಿಂದು ಇದೇನಂತಂದ್ರ ಪಿ ಐತಿ. ಓಕೆ, ಸರಿ. ಪ್ರಶ್ನೆಯನ್ನ ನೋಡೋಣಂತ ಏನ್ ಕೊಟ್ರು ನೋಡ್ರಿ. ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎಬಿಯು ವ್ಯಾಸವಾಗಿದೆ ಮತ್ತು ಎಪಿ ಸ್ಪರ್ಶಕ. ಓ ಕೇಂದ್ರ ಇರುವ ವೃತ್ತಕ್ಕೆ ಎಬಿ ವ್ಯಾಸವಾಗೈತಿ, ಆಂತರ ಎಪಿ ಏನೈತ್ರಿ ಸ್ಪರ್ಶಕ ಐತಿ. ಮುಂದೆ ಏನದ್ರಿ, ಕೋನ OCB ಈಕ್ವಲ್ ಟು 25 ಡಿಗ್ರಿ. ಕೋನ OCB ಈಕ್ವಲ್ ಟು 25 ಡಿಗ್ರಿ ಆದರೆ ಕೋನ APB ಅನ್ನು ಕಂಡುಹಿಡಿಯಿರಿ. ಎಲ್ಲಿದ್ರಿ ಅದು ಕೋನ APB? ಇಲ್ಲೈತ್ ನೋಡ್ರಿ. ಕೋನ APB ಯ ಬೆಲೆ ಎಷ್ಟಾಗಿರ್ತೈತಿ ಅಂತ ಇಲ್ಲಿ ನಮ್ಗ ಕೇಳಕತ್ತಾನ. ಸರಿನಾ? ರೈಟ್. ಈ ಕೋನ APB ಕಂಡುಹಿಡಬೇಕು ಅಂತಂದ್ರೆ ಇದು ಎಲ್ಲಿ ಐತಿ ಅಂತಂದ್ರೆ ಇದು ಈ ತ್ರಿಭುಜದೊಳಗದರಿ. ಓಕೆ, ಏನಪ್ಪಾ ಅಂದ್ರೆ ABP ತ್ರಿಭುಜದೊಳಗೈತಿ. ಆ ನಂತರ OAPC ಚತುರ್ಭುಜದೊಳಗೈತಿ. ನಮಗ ಚತುರ್ಭುಜಕ್ಕಿನ ಏನಪ್ಪಾ ಅಂದ್ರೆ ತ್ರಿಭುಜ ಸರಳ. ಯಾಕಂತಂದ್ರ ನಮಗ ಈ ತ್ರಿಭುಜದೊಳಗ 2 ಕೋನಗಳು ಗೊತ್ತಾದವು ಅಂತಂದ್ರ ಈ 3ನೇ ಕೋನವನ್ನ ನಾವು ಕಂಡುಹಿಡಿಬಹುದು. ಈ ಕೋನ ಗೊತ್ತಾಯ್ತು ಅಂದ್ರೆ ಈ ಕೋನವನ್ನ ಆರಾಮಾಗಿ ಕಂಡುಹಿಡಿಬಹುದು. ಅವು ನಮ್ಗೆ ಗೊತ್ತಾಕವ್ರಿ. ಹೆಂಗಂತಂದ್ರ ಈ ಕೋನ ಏನಾಗಿರ್ತೈತ್ರಿ ಇಲ್ಲಿ 90 ಡಿಗ್ರಿ ಆಗಿರ್ತೈತಿ. ಒಪ್ಪೋತೀರಾ? ಯಾಕಂತಂದ್ರ ಈ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಸ್ಪರ್ಶಕಕ್ಕೆ ಏನಾಗಿರ್ತೈತಿ ಅಂತಂದ್ರ ಲಂಬವಾಗಿರ್ತೈತಿ. ಓಕೆನಾ? ಈ ಕೋನ ಗೊತ್ತಾಯ್ತು. ಈ ಕೋನ ಗೊತ್ತಾಗತ್ತೇನ್ರಿ? ಗೊತ್ತಾಕೈತಿ. ಹೆಂಗಂತಂದ್ರ ಈ OBC ತ್ರಿಭುಜವನ್ನ ನೋಡ್ರಿ. ಯಾವ್ದ್ರಿ? OBC ತ್ರಿಭುಜದೊಳಗ OB ಈಕ್ವಲ್ ಟು OC ಆಗಿರ್ತೈತಿ. OB ಈಕ್ವಲ್ ಟು OC ಆಗಿರ್ತೈತಿ. ಯಾಕಂದ್ರೆ ಇವು ವೃತ್ತದ ತ್ರಿಜ್ಯಗಳದಾವು. ಇವೆರಡು ತ್ರಿಜ್ಯಗಳು ಸಮ. ಹಾಗಾದ್ರೆ ಈ ಒಂದು ತ್ರಿಭುಜ ಏನಾಗತ್ರಿ? ಈ ತ್ರಿಭುಜ ಸಮದ್ವಿಬಾಹು ತ್ರಿಭುಜ ಆಕೈತಿ. ಸಮದ್ವಿಬಾಹು ತ್ರಿಭುಜದೊಳಗ ಯಾವ 2 ಬಾಹುಗಳು ಸಮ ಇರ್ತಾವಲ್ಲ ಅವುಗಳ ಅಭಿಮುಖ ಕೋನಗಳು ಸಮವಾಗಿರ್ತಾವು. ಇದು 25 ಡಿಗ್ರಿ ಅಂತಂದ್ರೆ ಇದು 25 ಡಿಗ್ರಿ ಆಗಿರ್ತೈತಿ. ಇದು ಗೊತ್ತಾಯ್ತು. ಹಾಗಾದ್ರೆ ಇದನ್ನ ಆರಾಮಾಗಿ ಕಂಡುಹಿಡಿಬಹುದು. ಓಕೆ, ಇದನ್ನ ಸ್ಟೆಪ್ ಬೈ ಸ್ಟೆಪ್ ಏನಪ್ಪಾ ಅಂದ್ರೆ ಮಾಡ್ಕೋತ ಹೋಗೋಣಂತ್ರಿ. ಓಕೆ, ಬರೀಲಿ ಏನಪ್ಪಾ ಅಂತಂದ್ರ ಇದು ನಾವು ನೀಟಾಗಿ ಮಾಡ್ಕೋತ ಹೋಗೋಣಂತ್ರಿ. ದತ್ತ ಏನು ಅಂತಂದ್ರ ಓ ವೃತ್ತ ಕೇಂದ್ರ ಬಿಂದು ಅಥವಾ ವೃತ್ತ ಕೇಂದ್ರ ಬಿಂದು ವಿರುವ ವೃತ್ತದಲ್ಲಿ ಏನು ಅಂತಂದ್ರೆ ಎ ಬಿ ವ್ಯಾಸ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಎಪಿ ಸ್ಪರ್ಶಕ. ಎಬಿ ವ್ಯಾಸ ಎಪಿ ಸ್ಪರ್ಶಕ ಐತಿ. ಒಬ್ಬುವುದರ ರೈಟ್. ನಂತರ ಇದನ್ನ ಕೊಟ್ಟಿದ್ದಾರೆ ಅವರು. ಮತ್ತೆ ನಾವು ಇಲ್ಲಿ ಕಂಡುಹಿಡಬೇಕಾಗಿದ್ದು ಏನಪ್ಪಾ ಅಂದ್ರೆ ಇನ್ನೊಂದು ಏನ್ ಕೊಟ್ಟಾರ ಅಂತಂದ್ರೆ ಇದನ್ನು ಕೊಟ್ಟಾರೆ. ಏನ್ರಿ? OCB ಈಕ್ವಲ್ ಟು 25 ಡಿಗ್ರಿ ಅಂತ ಕೊಟ್ಟಾರ. OCB ಈಕ್ವಲ್ ಟು 25 ಡಿಗ್ರಿ. ಆ ನಂತರ ದತ್ತ ಅಂತ ಬರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇದು ನಮ್ಗೆ ಏನಪ್ಪಾ ಅಂದ್ರೆ ಕೊಟ್ಟಾರ. ನಮಗೆ ಇಲ್ಲಿ ಸಾಧಿಸ್ರಿ ಅಂತಿದ್ರೆ ಇವನ್ನೆಲ್ಲ ಬರ್ಕೋತಿದ್ವಿ. ನಾವು ಏನ್ ಕಂಡುಹಿಡಿ ಅಂದರೆ ಅವರು APB ಕಂಡುಹಿಡ್ರಿ ಅಂತ ಹೇಳ್ತಾರೆ. ಕೋನ APB ಈಕ್ವಲ್ ಟು ಎಷ್ಟು ಅಂತ ಕೇಳಕತ್ತಾರ. ಓಕೆ, ನಾವು ಸಾಧಿಸ್ರಿ ಅಂತಂದ್ರೆ ದತ್ತ ಸಾಧನೆ ಅಂತ ಬರಿತಿದ್ವಿ. ಅದನ್ನೆಲ್ಲ ಇಲ್ಲ ರೀ, ಡೈರೆಕ್ಟ್ ಆಗಿ ಇದನ್ನ ಕಂಡುಹಿಡಿ ಅಂತಂದ್ರೆ ಕಂಡುಹಿಡಿಯೋಣ ಅಂತ. ಓಕೆ, ಸರಿ. ಈಗ ಇಲ್ಲಿ ನೋಡಿದ್ವಿ ಅಂತಂದ್ರ ತ್ರಿಭುಜ OBC ಯಲ್ಲಿ OB ಈಕ್ವಲ್ ಟು OC. ಯಾಕಂತಂದ್ರೆ ಇವು ಏನದಾವ್ರಿ ತ್ರಿಜ್ಯಗಳು. ದೇರ್ಫೋರ್ ಆದುದರಿಂದ ಕೋನ OCB ಈಕ್ವಲ್ ಟು ಕೋನ OBC. ಏನ್ರಿ? ಸಮದ್ವಿಬಾಹು ತ್ರಿಭುಜದ ಇದು ಪೂರ್ತಿ ಇದನ್ನ ಬರಿಬೇಕಂದ್ರೆ ನಮ್ಗೇನಪ್ಪಾ ಅಂದ್ರೆ ಪೂರ್ತಿ ಇದನ್ನಿಷ್ಟು ಬರಿಬೇಕಾಗತ್ತ. ಸಮಬಾಹುಗಳ ಅಭಿಮುಖ ಕೋನಗಳು ಅಂತ ಬರೆಯೋಣ. ಸಮಬಾಹುಗಳ ಅಭಿಮುಖ ಕೋನಗಳು. ಸರಿನಾ? ರೈಟ್.
ಇದು ಏನಪ್ಪಾ ಅಂತಂದ್ರೆ ಇಲ್ಲಿ ನಮ್ಗೆ ಗೊತ್ತದ OCB ಅನ್ನೋದು 25 ಡಿಗ್ರಿ ಐತಿ, ಹಾಗಾದ್ರೆ OBC ಅನ್ನೋದು ಏನಾಗಿರ್ತೈತಿ ಅಂದ್ರೆ 25 ಡಿಗ್ರಿ ಆಗಿರ್ತೈತಿ. ಓಕೆ, ಇದು 25 ಡಿಗ್ರಿ. ಈ ಕೋನ ಗೊತ್ತಾಯ್ತು, ಈ ಕೋನ ಗೊತ್ತಾಯ್ತು, ಈ ಕೋನ ಗೊತ್ತದ ಅಂತ ಬರ್ದೇವಾ? ಇಲ್ಲ ರೀ, ಇದನ್ನು ಬರ್ದು ಬಿಡೋಣ ಅಂತ. ಏನ್ರಿ? OA ಲಂಬ AP. ಓಕೆ, ಏನ್ರಿ? OA ಲಂಬ AP, therefore OAP equal to 90 ಡಿಗ್ರಿ. OAP equal to 90 ಡಿಗ್ರಿ. ಓಕೆ, ಸರಿ. ಹಾಗಾದ್ರೆ ತ್ರಿಭುಜ ABP ಯಲ್ಲಿ ತ್ರಿಭುಜ ABP ಯಲ್ಲಿ ಕೋನ B ಪ್ಲಸ್ ಕೋನ A, ಕೋನ B ಪ್ಲಸ್ ಕೋನ A ಪ್ಲಸ್ ಕೋನ P ಇಸ್ ಈಕ್ವಲ್ ಟು ಏನಾಗಿರ್ತೈತಿ ಅಂದ್ರೆ 180 ಡಿಗ್ರಿ ಆಗಿರ್ತೈತಿ. ಓಕೆ, ಸರಿ. ಹಾಗಾದ್ರೆ ಕೋನ ಬಿ ಎಷ್ಟೈತ್ರಿ? ಇಲ್ಲಿ 25 ಡಿಗ್ರಿ ಐತಿ, ಪ್ಲಸ್ ಕೋನ ಎ ಅಂದ್ರೆ 90 ಡಿಗ್ರಿ ಐತಿ, ಪ್ಲಸ್ ಕೋನ ಪಿ ಅಂದ್ರೆ ಕಂಡು ಹಿಡಿಯಾಗತ್ತೀವಿ, ಅದು ನಮಗ ಗೊತ್ತಿಲ್ಲ, ಈಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, 25 ಪ್ಲಸ್ 90 ಅಂದ್ರೆ ಎಷ್ಟು ಬರ್ತ್ರಿ? 115 ಪ್ಲಸ್ ಕೋನ ಪಿ ಇಸ್ ಈಕ್ವಲ್ ಟು 180. ಸರಿನಾ? ರೈಟ್. ಕೋನ ಪಿ ಇಸ್ ಈಕ್ವಲ್ ಟು 115 ಬಲಗಡೆ ಹೋದ್ರೆ ಏನಾಗತ್ರಿ? ಮೈನಸ್ 115 ಆಕೈತಿ. ಸರಿನಾ? ರೈಟ್. ಈಗ 180 ಮೈನಸ್ 115 ಅಂದ್ರೆ ಏನ್ ಬರ್ತ್ರಿ? 65 ಡಿಗ್ರಿ ಬರ್ತೈತಿ. ಓಕೆ, ಸೊ ಕೋನ ಪಿ ಅನ್ನ ನಾನು ಏನ್ ಬರ್ತೀನಿ ಅಂದ್ರೆ ಕೋನ APB ಅಂತ ಬರೀತೀನಿ. ಓಕೆ, ಕೋನ APB ಈಕ್ವಲ್ ಟು 65 ಡಿಗ್ರಿ ಆಗಿರ್ತೈತಿ. ಓಕೆನಾ? ರೈಟ್. ಸೊ ಅವ್ರಿಗೆ ಇರುವಂತಹ ಕೋನವನ್ನ ನಾವಿಲ್ಲಿ ಕಂಡಿಡ್ದೇವೆ. ಸರಿ, ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ವೃತ್ತಗಳ ಪಾಠದ ಮೇಲಿನ 2 ಅಂಕದ ಪ್ರಶ್ನೆಗಳಾಗಿದ್ದು ರೀ. ಮುಂದಿನ ವಿಡಿಯೋದೊಳಗ 3 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಚೆನ್ನಾಗಿ ಓದ್ಕೊಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ದೇವ್ರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.